Our State Bank of India KGF branch organizing blood donation camp in association with Rotary Prime KGF on 14th September 2025, that is on Sunday. Be the reason for someone's heartbeat. Donate blood, save life. Thank you all. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ KGF ಬ್ರಾಂಚ್ ಮ್ಯಾನೇಜರ್ ಮೋಹನ್ ಕಡೆಯಿಂದ ಮತ್ತು ನಮ್ಮ ರೋಟರಿ ಕ್ಲಬ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಮತ್ತು ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇವ್ರ ಕಡೆಯಿಂದ ನಾವು ಈ ಸಂಡೇ 14th of September 2025 ನಮ್ಮ ಬ್ರಾಂಚ್ ಆವರಣದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಸೊ ಇದರ ಸಹಕಾರ ಎಲ್ಲರ ಕಡೆಯಿಂದ ಬೇಕಾಗಿದೆ ನಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೀಜನಲ್ ಮ್ಯಾನೇಜರ್ ಆದ ಮಿಸ್ಟರ್ ಬಾಬು ಸೋಮಪ್ಪ ಅವರು ಮತ್ತು ನಮ್ಮ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹೆಲ್ತ್ ಇದರಲ್ಲಿ. ಸೊ ಅದಕ್ಕೆ ಅವ್ರಿಗೊಂದು ಫೆಲಿಸಿಟೇಷನ್ ಸನ್ಮಾನ ಮಾಡಬೇಕಂತ ಒಂದು ಸಣ್ಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದೇ ಥರ ಡಾಕ್ಟರ್ ನಮ್ಮ SP ಸಾಹೇಬರು ಶಿವಾಂಶು ರಾಜ್ಪೂತ್ ಸರ್ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಮ್ಮ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀವಿ. ಸರ್ ಅಂದರೆ ಸಡನ್ನಾಗಿ ನಮಗೆ ಬ್ಲಡ್ ಬೇಕು, ಆ ಥರ ಸಿಚುವೇಷನಲ್ಲಿ ನಾವು ಯಾರಿಗೂ ಕೇಳೋದು ಮಾಡೋದು ಗೊತ್ತಾಗೋದಿಲ್ಲ. ಇದು ನಮ್ಮ ಬ್ಯಾಂಕ್ ಯಾವ ಥರ ಅಂದರೆ ದುಡ್ಡು ಬೇಕಂದ್ರೆ ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಬೇಕಂದರೆ ಯಾವುದೇ ಒಂದು ಬ್ಯಾಂಕಿಗೆ ಬರ್ತಾರೆ. ಅದೇ ಥರ ನಮ್ಮ KGFಲ್ಲಿ ನಾವೊಂದು ಸೊಸೈಟಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಸಡನ್ನಾಗಿ ಯಾರಾದರೂ ಬ್ಲಡ್ ಇನ್ ನೀಡ್ ಇರೋ ಟೈಮಲ್ಲಿ ಈಗ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದು ಸರ್ಟನ್ ಅಮೌಂಟ್ ಆಫ್ ಬ್ಲಡ್ ಕಲೆಕ್ಟ್ ಆಗಿರುತ್ತೆ. ಅದು ಯಾವುದಾದ್ರೂ ಒಂದು ಸಣ್ಣ ಎಮರ್ಜೆನ್ಸಿ ಟೈಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಇದೊಂದು ಪ್ರೋಗ್ರಾಮ್ ಮಾಡಿದ್ದೀವಿ ಸರ್. ಎಷ್ಟು ಯೂನಿಟ್ ಬ್ಲಡ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ಮಿನಿಮಮ್ 50 ಮಾಡಬೇಕು ಅಂತ ನನ್ನ ಉದ್ದೇಶ ಇದೆ ಸರ್. ಆದಷ್ಟು ಎಲ್ಲ ಕಾಲೇಜು, ಸ್ಕೂಲು, ಕಸ್ಟಮರ್ಸ್ಗೆ, ಎಲ್ಲ ಸಿಟಿಸನ್ ಆಫ್ KGFಗೆ, ಪೊಲೀಸ್ ಕಡೆಯಿಂದನೂ ಭಾಳಷ್ಟು ನಮಗೆ ಇದಿದೆ. ಮತ್ತು ರೋಟ್ರಿ ಪ್ರೈಮ್ KGF ಅವರು ಭಾಳಷ್ಟು ಜನಕ್ಕೆ ತಿಳುವಳಿಕೆ ಹೇಳಿದ್ದಾರೆ. ಸೊ ಜೈನ್ ಕಾಲೇಜ್ ಆಗಲಿ, ನಮ್ಮ ನೂರಿ ಕಾಲೇಜ್ ಆಗಲಿ, ಸುಮಾರು ಕಾಲೇಜಸ್ಸಿಂದ ನನಗೆ ಭಾಳಷ್ಟು ಸಪೋರ್ಟ್ ಸಿಕ್ಕಿದೆ. ಸೊ ಆ ಒಂದು ಉದ್ದೇಶದಿಂದ ನಾವೊಂದು ಮಿನಿಮಮ್ 15 ಕೊಟ್ಟರೆ ನಮ್ಮ ಈ KGF ಜನತೆಗೆ, ಜನರಲ್ ಹಾಸ್ಪಿಟಲ್ಗೆ ಹೆಲ್ಪ್ ಆಗುತ್ತೆ. ಯಾರಾದರೂ ಇನ್ ನೀಡ್ ಬಡವರು ಆ ಟೈಮಲ್ಲಿ ಎಮರ್ಜೆನ್ಸಿ ಇರುವಾಗ ನಮಗೆ ಬ್ಲಡ್ ಬೇಕಂದರೆ ಎಲ್ಲಂತ ಹೋಗೋದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಈ GHಗೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಸಂಡೇ ಆಗಿರೋದ್ರಿಂದ ಬ್ಲಡ್ ಕೊಟ್ರೇನು ಒಂದು ಆಫ್ಟರ್ ಬ್ಲಡ್ ಕೊಟ್ಟಾದ್ಮೇಲೆ ಏನಾದರೂ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೂ ಅವ್ರಿಗೂ ಒಂದು ಇದಿರುತ್ತೆ. ಆಮೇಲೆ ಬೇರೆ ಟೈಮಲ್ಲಿ ನಮಗೆ ಕ್ರೌಡೆಡ್ ಜಾಸ್ತಿ, ನಮ್ಮದು ಭಾಳ ದೊಡ್ಡ ಬ್ರಾಂಚು. ಹಾಗಾಗಿ ವರ್ಕಿಂಗ್ ಡೇಸಲ್ಲಿ ನಾವು ಇದು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಟೈಮ್ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಸಂಡೇ ನಮ್ಮ ಮೇಲೆ ಹೆಡ್ ಆಫೀಸ್ ಇಂದ ಬರ್ತಾರೆ, SP ಸಾಹೇಬರು ಫ್ರೀ ಇರ್ತಾರೆ. ಸೊ ಅದೆಲ್ಲ ಒಂದು ಇದು ಲೆಕ್ಕಾಚಾರ ಹಾಕಿ ಸಂಡೇ ಮಾಡಿದ್ರೆ ಒಳ್ಳೇದು. ಅರ್ಲಿ ಮಾರ್ನಿಂಗ್ ಅವರ್ಸ್ ಅಂತ 9 to 1:30 ಮಾಡಬೇಕಂತ ಒಂದು ಉದ್ದೇಶದಿಂದ ಸಂಡೇ ಆಗಿರೋದ್ರಿಂದ ಒಂದು ಸ್ವಲ್ಪ ಫ್ರೀ ಟೈಮ್ ಇರುತ್ತೆ, ಆರಾಮಾಗಿ ಕೊಡ್ಬೋದು. ಆಮೇಲೆ ಈ ಫೆಲಿಸಿಟೇಷನ್ ಪ್ರೋಗ್ರಾಮ್ ಎಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು ½ an hour to 1 hour. ಆ ಒಂದು ಉದ್ದೇಶದಿಂದ ಸ್ವಲ್ಪ ಟೈಮ್ ತಗೊಂಡು ಆರಾಮಾಗಿ ಮಾಡೋಣ ಪ್ರೋಗ್ರಾಮ್ ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಎಲ್ಲರಿಗೂ ನಾನು ಡಾಕ್ಟರ್ ಮುರಳೀಧರ್, ಗೌತಮಿ ಹಾಸ್ಪಿಟಲ್ನ ನಿರ್ಮಾಪಕರು ಮತ್ತು ನಮ್ಮ ರೋಟರಿ ಜಿಲ್ಲೆಯಲ್ಲಿ ಝೋನ್ ಚೇರ್ಮನ್ ಆಗಿ ಈ ವರ್ಷದಲ್ಲಿ ನಾನು ಹಮ್ಮಿಕೊಂಡಿದ್ದೀನಿ. ರಕ್ತದಾನ ಬಂದು ಭಾಳ ಒಂದು ಒಳ್ಳೆಯ ಕೆಲಸ. ಪೇಷಂಟಿಗೆ ಯಾರಿಗಾದ್ರೂ ಯಾವಾಗಾದರೂ ರಕ್ತ ಬೇಕು ಅಂದರೆ ಖಂಡಿತ ನಾವು ಬ್ಲಡ್ ಬ್ಯಾಂಕ್ ಹೋಗಿ ತಗೋಬೇಕಾಗುತ್ತೆ. ಸುಮಾರು ಸತಿ ಎಂಥದೋ ಒಂದು ರೇರ್ ಬ್ಲಡ್ ಗ್ರೂಪ್ಸ್ ಇರ್ಬೋದು, ನಮ್ಮೂರಲ್ಲಿ ಸಿಗದೇ ಇರೋವಂಥ ದಿನಗಳಿರುತ್ತೆ. ನಾವು ಕೋಲಾರಕ್ಕೆ ಕಳಿಸ್ತೀವಿ, ಸಮ್ಟೈಮ್ಸ್ ಬೆಂಗಳೂರಿಗೆ ನಮ್ಮ ಪೇಷಂಟ್ಸ್ನ ಕಳಿಸ್ತೀವಿ ತೊಗೊಂಬನ್ನಿ ಅಂತ. ಹಾಗಾಗಿ ಈ ಊರಿನ ಜನತೆ ಮೇಯ್ನ್ಲಿ ನಾವೇನು ಅಂದರೆ ನಮ್ಮ ಮೋಹನ್ ಮ್ಯಾನೇಜರು ಅವರು ನಾವು ರಕ್ತದಾನ ಮಾಡ್ತೀವಿ ಸರ್, ನಮ್ಮ ಬ್ರ್ಯಾಂಚಲ್ಲೇ ಒಂದು 10 ಜನ ಮಾಡ್ತೀವಿ ಸರ್ ಅಂತ ಅವರು ನಮಗೆ ಸಜೆಷನ್ ಮಾಡಿದರು. ಹಾಗಾದರೆ ನಿಮ್ಮ ಬ್ರ್ಯಾಂಚಲ್ಲೇ ಮಾಡೋಣ ಸರ್. ನಾವೇ ಅಲ್ಲ, ರಕ್ತದಾನ ಬಂದು ಪಬ್ಲಿಕ್ ಇದು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ದೊಡ್ಡದಾಗಿ ಒಂದು ರಕ್ತದಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಈ 14ನೇ ತಾರೀಕು ಯಾಕೆ ಮಾಡ್ತಿದ್ದೀವಿ ಅಂದರೆ ಈಗ ಆರ್ಗನ್ ಡೊನೇಷನ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಈ 15 ದಿನ ನಡೀತದೆ. ಅದಕ್ಕೆ ಈ ದಿನಗಳಲ್ಲಿ ನಾವು ಮೊನ್ನೆ ಐ ಡೊನೇಷನ್ ಬಗ್ಗೆ ಮಾತಾಡಿದ್ವಿ. ಸೊ ಅದಕ್ಕೆ ಈ ಭಾನುವಾರ ಅವರು ಡಿಸೈಡ್ ಮಾಡಿ ನಮ್ಮ ಬ್ರಾಂಚಲ್ಲಿ ಮಾಡೋಣ ಅಂತ ಇಟ್ಕೊಂಡಿದ್ದಾರೆ. ಈಗ ಪ್ರಜೆಗಳು ರಕ್ತ ಯಾಕೆ ಕೊಡಬೇಕು, ಏನು ಅಡ್ವಾಂಟೇಜ್ ಇದೆ ರಕ್ತ ಕೊಟ್ಟರೆ ಅಂತ. ಒಬ್ಬರು ಬಂದು ರಕ್ತ ಕೊಡಕ್ಕೆ ಬಂದಾಗ ಅವ್ರಿಗೇನು ಅಂದರೆ ಒಂದು ಸಂತೃಪ್ತಿ, ಒಂದು ಒಳ್ಳೇದು ಮಾಡಿದ್ದೀನಿ ಒಂದು ಮನುಷ್ಯನಿಗೆ ಅನ್ನೋದು ಮುಖ್ಯವಾದ ಒಂದಿದು. ಎರಡನೇ ಅಡ್ವಾಂಟೇಜ್ ಏನು ಅಂದರೆ
ರಕ್ತ ಕೊಡುವಾಗ ಬ್ಲಡ್ ಬ್ಯಾಂಕ್ ಅವ್ರು ನಿಮ್ಮ ರಕ್ತ ತಗೊಂಡು ಕೆಲವೊಂದು ಬೇಸಿಕ್ ರಕ್ತ ಪರೀಕ್ಷೆಗಳನ್ನ ಮಾಡ್ತಾರೆ. ನಿಮಗೆ ಶುಗರ್ ಇದೆಯಾ, ನಿಮಗೇನಾದರೂ HB ಎಷ್ಟಿದೆ, ನಿಮ್ಮ HB ಲೆವೆಲ್ಸ್ ಎಷ್ಟಿದೆ, ಆಮೇಲೆ ಏನಾದರೂ ಬ್ಲಡ್ ಬಾಂಡ್ ಡಿಸೀಸಸ್ ಇದೆಯಾ, HIV, ಏಡ್ಸು, ಬೇರೆ ಏನಾದರೂ ತೊಂದರೆ ಇದೆಯಾ ಅಂತ ಇವೆಲ್ಲನೂ ಟೆಸ್ಟಿಂಗು ಮಾಡ್ತಾರೆ. ಸೊ ಯಾರು ದಾನ ಮಾಡೋಕ್ಕೆ ಬರ್ತಾರೋ ಅವ್ರಿಗೇನಾಗ್ತದೆ, ದೇ ವಿಲ್ ಗೆಟ್ ದಿಸ್ ಬ್ಲಡ್ ಟೆಸ್ಟ್ ಫ್ರೀ ಆಫ್ ಕಾಸ್ಟ್ ಮಾಡ್ದಂಗೆ ಅವ್ರಿಗೆ, ಅದೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ಆಮೇಲೆ 18 ವರ್ಷದಿಂದ 65 ವರ್ಷದಲ್ಲಿರೋ ಎಲ್ಲ ಹೆಲ್ತಿಯಾಗಿರೋರು ಎಲ್ಲರೂ ರಕ್ತದಾನ ಮಾಡ್ಬೋದು. ಅಂದರೆ ಮಿನಿಮಮ್ ಒಂದು 3 ಮಂತ್ಸ್ ಗ್ಯಾಪ್ ಇರಬೇಕು. 3 ಮಂತ್ಸ್ಗಿಂತ ಮೊದಲೇ ಮತ್ತೆ ಮಾಡೋಂಗಿಲ್ಲ. ಸೊ 3 ತಿಂಗಳಲ್ಲಿ ಮತ್ತೆ ನಮ್ಮ ರಕ್ತ ನಮಗೆ ಉತ್ಪತ್ತಿ ಆಗ್ತದೆ. ಎಷ್ಟು ನಾವು ದಾನ ಜಾಸ್ತಿ ಮಾಡ್ತೀವೋ, ಬೋರ್ವೆಲ್ಲಲ್ಲಿ ನೀರು ತೆಗೆದಲ್ಲಿ ಇನ್ನೂ ಫ್ರೆಶ್ ರಕ್ತ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ತದೆ ಬಾಡಿಯಲ್ಲಿ. ಮನುಷ್ಯ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಯಾವುದೇ ಥರ ತೊಂದರೆ ಆಗೋದಿಲ್ಲ ರಕ್ತ ಕೊಡೋದ್ರಿಂದ. ಸೊ ಈ ಉದ್ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲರೂ ಮುಂದೆ ಬಂದು ತಮ್ಮ ರಕ್ತದಾನವನ್ನು ಮಾಡಿದರೆ ರೋಗಿಗಳಿಗೆ ಭಾಳ ಅನುಕೂಲ ಆಗುತ್ತೆ. ಯಾವಾಗ ಎಮರ್ಜೆನ್ಸಿ ಇರುತ್ತೋ ಅವಾಗ ನಮ್ಮ ಬ್ಲಡ್ ಬ್ಯಾಂಕಲ್ಲೇ KGF ಅಲ್ಲೇ ಅವೈಲೇಬಿಲಿಟಿ ಇರುತ್ತೆ ಅಂತ ನಾನು ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಮೋಹನ್ ಅವರು. ಆ್ಯಕ್ಚುಲಿ ಒಂದು ಸೀಕ್ರೆಟ್ ಏನು ಅಂದರೆ ಶನಿವಾರ ಅವ್ರದ್ದು ಬರ್ತಡೇ. ಸೊ ಅದಕ್ಕೆ ಅವರ ಬರ್ತಡೇ ಅಂತ ಅವರು ಸ್ವಲ್ಪ ಲೀವ್ ತಗೊಂಡು, ಸೊ ಸಂಡೇಗೆ ಅನುಕೂಲಕ್ಕೆ ಸಂಡೇಗೆ ನಾವು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕು. ಮುಖ್ಯವಾಗಿ ನಮ್ಮ ಪ್ರೆಸ್ ಮಿತ್ರರು, ನೀವು ಮೇಯ್ನ್, ಎಲ್ಲರಿಗೂ ಆಹ್ವಾನ ಕೊಟ್ಟರೆ ಎಲ್ಲರೂ ಬಂದು ರಕ್ತದಾನ ಮಾಡ್ತಾರೆ. ನಿಮ್ಮ ಸಪೋರ್ಟ್ ಭಾಳ ಬೇಕಾಗಿದೆ. ಮುಖ್ಯವಾಗಿ ಇದರಲ್ಲಿ ನಮ್ಮ ಪೊಲೀಸ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಭಾಳ ಉತ್ತೇಜದಿಂದ ಅವರು, ನಾವು ಹೋಗಿ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಮೆಸೇಜ್ ಪಾಸ್ ಆನ್ ಮಾಡಿ ಅಟ್ಲೀಸ್ಟ್ ಒಂದು 15 to 20 ಮಿನಿಮಮ್ ಡೊನೇಷನ್ಸ್ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ ಪೊಲೀಸವರು. ಸೊ ನಮ್ಮ ಸೀನಿಯರ್ ಡಾಕ್ಟರ್ ರಾಜೇಂದ್ರ ಕುಮಾರ್ ಈ ಊರಲ್ಲಿ ಅವರು 45 ವರ್ಷಗಳಿಗಿಂತ ಸೇವೆ ಮಾಡ್ತಾರೆ. ಬಡವರಿಗೆ ಸೇವೆ ಮಾಡ್ತಾರೆ, ಮೈನಿಂಗಲ್ಲಿರೋರಿಗೆಲ್ಲರಿಗೂ ಸೇವೆ ಮಾಡ್ತಾರೆ. ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಮೊನ್ನೆ IMA ಅವಾರ್ಡ್ ಬಂತು ಸಾಹೇಬರಿಗೆ, ಸ್ಟೇಟ್ IMA ಅವಾರ್ಡ್ ಬಂತು ಡಾಕ್ಟರ್ಸ್ ಡೇ ದಿನ. ಹಾಗಾಗಿ ನಮ್ಮ ಮೋಹನ್ ಸಾಹೇಬರು ನಮ್ಮೂರಲ್ಲಿ ಸೀನಿಯರ್ ಡಾಕ್ಟ್ರಿಗೆ ಒಂದು ವೈದ್ಯಾಧಿಕಾರಿಗಳಿಗೆ SBI ಕಡೆಯಿಂದನೂ ಒಂದು ಸನ್ಮಾನ ಮಾಡಬೇಕು ಸರ್ ಅಂತ ಅವರು ಡಿಸೈಡ್ ಮಾಡಿದರೆ, ಸೊ ಸಾರ್ನೂ ಇನ್ವೈಟ್ ಮಾಡಿದ್ದೀವಿ. ಸೊ ಅವರು ಬರ್ತಾರೆ. ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದೆ ಇಲ್ಲಿ ರಾಬರ್ಟ್ಸನ್ ಪೇಟೆಯಲ್ಲಿ. ಅಲ್ಲಿ ಬ್ಲಡ್ ಬ್ಯಾಂಕ್ ಇದೆ. ಸಾಧಾರಣ ಮೋಸ್ಟ್ ಆಫ್ ದ ಟೈಮ್ ಬ್ಲಡ್ ಸಿಗುತ್ತೆ ಅಲ್ಲಿ. ಯಾವಾಗಾದರೂ ರೇರ್ ಕೆಲವೊಂದು ನೆಗೆಟಿವ್ ಗ್ರೂಪ್ಸ್ ಇರ್ಬೋದು, ಬ್ಲಡ್ ಗ್ರೂಪ್ಸು, ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂದರೆ ಆವಾಗ ನಾವು ನಮ್ಮ ಪೇಷಂಟ್ಸ್ನ ಕೋಲಾರಲ್ಲಿ 4-5 ಬ್ಲಡ್ ಬ್ಯಾಂಕ್ ಇದೆ. ಸೊ ಅಲ್ಲಿಗೆ ಕಳಿಸ್ತೀವಿ, ಅಲ್ಲಿಂದ ತಂದು ಕೊಡ್ತಾರೆ ಬ್ಲಡ್. ಇಲ್ಲಿ ಯಾವಾಗ ಸಿಗಲ್ವೋ ಆವಾಗ ಕೋಲಾರ್ಗೆ ಹೋಗ್ತಾರೆ, ಅಲ್ಲಿಂದ ತಂದು ಕೊಡ್ತಾರೆ ಸರ್. ಇಲ್ಲಿ ಮೊದಲು ಸಾಂಬ್ರಮಲ್ಲೂ ಇತ್ತು ಬ್ಲಡ್ ಬ್ಯಾಂಕು, ಈಗ ಗೊತ್ತಿಲ್ಲ. ಮೋಸ್ಟ್ಲಿ ಮೇ ಬಿ ಇಟ್ ಮೇ ರೀಸ್ಟಾರ್ಟ್ ಆಗಿ. ಈ 2 ಕಡೆ ಸಿಗುತ್ತೆ ಸರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.